ಅದು ಹೇಳ್ಕೊಳ್ಳೋದಕ್ಕೆ ಸರ್ಕಾರಿ ಹಾಸ್ಟೆಲ್. ಆದ್ರೆ ಅಲ್ಲಿರುವಂತಹ ಹೆಣ್ಮಕ್ಕಳು ನಿತ್ಯವೂ ನರಕ ಅನುಭವಿಸುತ್ತಿದ್ದಾರೆ. ಯಾಕಂದ್ರೆ ಭೂತ ಬಂಗಲೆಯಂತಿರುವಂತಹ ಕಟ್ಟಡದಲ್ಲಿ ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನುವಂತಹ ಆತಂಕ ಕಾಡ್ತಿದೆ. ಪಾಳು ಬಿದ್ದ ಕಟ್ಟಡ, ವಿದ್ಯಾರ್ಥಿನಿಯರಿಗೆ ನಿತ್ಯ ನರಕ. ಬಿರುಕು ಬಿಟ್ಟ ಗೋಡೆ, ಬಲಿಗಾಗಿ ಕಾಯ್ತಿದೆ ವಿದ್ಯುತ್ ವೈರ್. ಇಲ್ಲಿನ ಚಿತ್ರಣ ನೋಡ್ತಾ ಇದ್ರೆ ಇದೇನ್ ವಸತಿ ನಿಲಯವೋ ಅಥವಾ ಭೂತ ಬಂಗಲೆಯೋ ಅನ್ನೋ ಅನುಮಾನ ಕಾಡೋದಕ್ಕೆ ಶುರುವಾಗುತ್ತೆ. ಯಾಕಂದ್ರೆ ಬಿರುಕು ಬಿಟ್ಟ ಗೋಡೆ, ಕಿತ್ತು ಬೀಳ್ತಿರೋ ಮೇಲ್ಛಾವಣಿ, ಒಂದ್ ಕಡೆ ಕಿಟಕಿ ಇದ್ರೆ ಇನ್ನೊಂದ್ ಕಡೆ ಕಿಟಕಿ ಇಲ್ಲ. ನೆಲದ ಮೇಲೆ ಹೆಜ್ಜೆ ಇಡೋದಕ್ಕೂ ಕಷ್ಟ ಪಡ್ಬೇಕು. ಇದು ಬಡವರ ಮಕ್ಕಳು ಓದೋ ಹಾಸ್ಟೆಲ್ನ ದುಸ್ಥಿತಿ. ಆಗ್ಲೋ ಈಗ್ಲೋ ಅನ್ನುವಂತಿರೋ ವಸತಿ ನಿಲಯದಲ್ಲಿ ಮಕ್ಕಳು ಪ್ರಾಣ ಕೈಯಲ್ಲಿ ಹಿಡ್ಕೊಂಡು ದಿನ ದೂಡ್ತಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳು ಅಂದ್ರೆ ಯಾರಿಗೂ ಕೇರೆ ಇಲ್ಲ ಬಿಡಿ. ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಮನಸ್ಥಿತಿಯ ಅಧಿಕಾರಿಗಳೇ ಜಾಸ್ತಿ. ನಮ್ಮನ್ನಾಳು ಜನಪ್ರತಿನಿಧಿಗಳಿಗೂ ಇವರ ಬಗ್ಗೆ ಕಾಳಜಿ ಇಲ್ಲ. ಇದರ ಪ್ರತಿಫಲವೇ ಇಂಥ ನರಕ ಸದೃಶಗಳು. ಇದು ಬೀದರ್ ಜಿಲ್ಲೆಯ ಚಿಟಗುಪ್ಪ ಪಟ್ಟಣದ ಹೃದಯ ಭಾಗದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯ. ಇಲ್ಲಿ 6ನೇ ತರಗತಿಯಿಂದ 10ನೇ ತರಗತಿವರೆಗೂ ಒಟ್ಟು 40 ಮಕ್ಕಳು ವಾಸವಾಗಿದ್ದಾರೆ. ಇವರ ಬಗ್ಗೆ ಯಾರೊಬ್ಬರಿಗೂ ಕಿಂಚಿತ್ತೂ ಕಾಳಜಿ ಇದ್ದಂತಿಲ್ಲ. ಹಾಸ್ಟೆಲ್ ಮೇಲ್ಚಾವಣಿ ಕಿತ್ತು ಹೋಗಿದೆ. ವಿದ್ಯುತ್ ವೈರ್ಗಳೆಲ್ಲವೂ ನೇತಾಡ್ತಿವೆ. ಅಡುಗೆ ಮನೆಯಲ್ಲಿ ಇಲಿಗಳದ್ದೇ ದರ್ಬಾರ್. ಗೋಡೆಗಳೆಲ್ಲವೂ ಬಿರುಕು ಬಿಟ್ಟಿದ್ದು ಇಡೀ ಕಟ್ಟಡವೇ ಶಿಥಿಲಾವಸ್ಥೆಗೆ ಬಂದು ನಿಂತಿದೆ. ಸರಿಯಾಗಿ ಕಿಟಕಿ ಬಾಗಿಲುಗಳು ಕೂಡ ಇಲ್ಲ. ನೆಲಕ್ಕೆ ಹಾಕಿರೋ ಕಲ್ಲುಗಳೆಲ್ಲವೂ ಕಿತ್ತು ಬಂದಿದ್ದು ಮಕ್ಕಳು ಹೆಜ್ಜೆ ಇಡೋದಕ್ಕೂ ಪರದಾಡ್ತಿದ್ದಾರೆ. ಒಂದು ಭೂತ ಬಂಗ್ಲಾ ಆಗ್ಯದ. ಇಂಥದ್ದಲ್ಲಿ ಮಕ್ಕಳು ನಮ್ದು 50ರಿಂದ 60 ಮಕ್ಕಳು ನಮ್ದೆಲ್ಲ ಬದುಕ್ಲದಾರ. ಅನಂತರ ಹಾಸ್ಟೆಲ್ದಾಗ ಇರ್ಲದಾರ. ಇಂಥ ಹಾಸ್ಟೆಲ್ ಇವತ್ತು ಅಧಿಕಾರಿಗಳು ದುನಿಯಾದ ಅದಕ್ಕೆ ಅನಂತರ ವೆಚ್ಚಗಳು ಬರ್ತದೆ, ಅನುದಾನ ಬರ್ತದೆ. ಅಂತ ಅನುದಾನ ಬಂದ್ರು ಕೂಡ ಅದಕ್ಕೆ ಏನ್ ಸರಿ ಮಾಡ್ತಾ ಇಲ್ಲ. ಇಂಥ ಮಕ್ಕಳು ನಮ್ಗೆ ದಿನ ಅಲ್ಲಿ ದೇವ್ ಕಾಣದ ಅದು ಕಾಣದ ಅಂತ ಅಂಜಲದಾರ. ಈ ರೀತಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರ? ಇದು ಹೆಸರಿಗಷ್ಟೇ ಹಾಸ್ಟೆಲ್. ಇಲ್ಲಿರೋರು ನಿತ್ಯವೂ ಜೀವ ಕೈಯಲ್ಲಿ ಹಿಡ್ಕೊಂಡು ದಿನ ಕಳೆದಿದ್ದಾರೆ. ಚೆನ್ನಾಗಿ ಓದ್ಬೇಕು, ಒಂದೊಳ್ಳೆ ಹುದ್ದೆಗೆ ಏರಬೇಕು ಅಂತ ಅಪ್ಪ ಅಮ್ಮನನ್ನ ಬಿಟ್ಟು ಇಲ್ಲಿ ಉಳ್ಕೊಂಡಿದ್ದಾರೆ. ಕಾಸು ಕೊಟ್ಟು ಓದಿಸೋದಕ್ಕಂತೂ ಆಗೋದಿಲ್ಲ. ಸರ್ಕಾರದ ಆಸರೆ ಪಡೆಯೋಣ ಅಂದ್ರೆ ಪರಿಸ್ಥಿತಿ ಹೀಗಿದೆ. ಹೀಗಾಗಿನೇ ಇಲ್ಲಿನ ಮಕ್ಕಳ ಧ್ವನಿಯಾಗಿ ನ್ಯೂಸ್ 18 ಕನ್ನಡ ವರದಿಯನ್ನ ಪ್ರಸಾರ ಮಾಡಿದೆ. ಹಾಸ್ಟೆಲ್ನ ವಸ್ತುಸ್ಥಿತಿ ಬಗ್ಗೆ ನಿಮ್ಮ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದ್ದು ಸಮಸ್ಯೆಗಳ ಸರಮಾಲೆಯೇ ಕಣ್ಮುಂದೆ ಬಂದಿದೆ. ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಅಧಿಕಾರಿಗಳು ಹಾರಿಕೆಯ ಉತ್ತರವನ್ನ ಕೊಡ್ತಿದ್ದಾರೆ. ಅಡಿಗೆ ಮನೆಗೆ ಪಾಂಡೆ ತೊಳೆಕತ್ರ ಅದು ಗಿಡ ಹಿಂಗ ಅಲ್ಲಾಡ್ಯಾವ್ರಿ ಸರ್. ಗಿಡ ಅಲ್ಲಾಡಿದ್ರೆ ಅದು ದೇವ ಬಂದ ಚೀರೆ ಅಡ್ಯಾವ್ರಿ ಸರ್. ಇಲ್ಲಿ ನಮ್ಮ ಇರ್ತಕ್ಕಂಥ ನಮ್ಮ ವಾರ್ಡನ್ ಹೇಳಿದ್ದೀನಿ. ಆಮೇಲೆ ಕೆಲವೊಂದು ಲೇಬರ್ಸ್ ಮಾತಾಡಿದೀನಿ. ಅದಕ್ಕೆ ಇಮಿಡಿಯೇಟ್ ಏನ್ ತಕ್ಷಣವಾಗಿ ಅಲ್ಲಿ ಇರ್ಲಕ್ಕೆ ಏನ್ ವ್ಯವಸ್ಥೆ ಬೇಕು. ಯಾಕಂದ್ರೆ ಬಿಲ್ಡಿಂಗ್ ಶಿಫ್ಟ್ ಆಗೋವರೆಗಾದ್ರು ನಾನಪ್ಪ ಎಲ್ಲ ಟೈಮ್ ವರ್ಕ್ ಸ್ಟಾರ್ಟ್ ಮಾಡ್ಸ್ಕೊಂಡ್ ಮೇಡಮ್ ನಮ್ಮ ಲೇಬರ್ ಜನಗಳು ಕರೆದು. ಬಡವರ ಮಕ್ಕಳ ಉದ್ಧಾರಕ್ಕಾಗಿ ಸರ್ಕಾರ ಕೋಟಿ ಕೋಟಿ ಸುರಿಯತ್ತೆ. ಆದ್ರೆ ಅದೆಲ್ಲಿ ಹೋಗುತ್ತೋ ದೇವ್ರೇ ಬಲ್ಲ. ಒಟ್ನಲ್ಲಿ ಅಧಿಕಾರಿಗಳ ಚೆಲ್ಲಾಟಕ್ಕೆ ಮಕ್ಕಳು ನರಕ ಅನುಭವಿಸ್ತಿರೋದು ಮಾತ್ರ ಸತ್ಯ. ದುರ್ಗಪ್ಪ ಹೊಸಮನಿ, ನ್ಯೂಸ್ 18 ಬೀದರ್.